ನಿನ್ನೆ ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗದಂತಿರುವಂತಹ ಬಿಸಿ ರೋಡಿನಲ್ಲಿ ಲಾವಣ್ಯ ಎನ್ನುವ ಚಿಕ್ಕ ಪ್ರಾಯದ ಹುಡುಗಿಯನ್ನ ಬರ್ಬರವಾಗಿ ಒಬ್ಬ ಚೇತನ್ ಎನ್ನುವ ಹುಡುಗ ಮಚ್ಚಿನಿಂದ ಕೊರಳಿಗೆ ಕಡಿದು ರಾಜಾರೋಷವಾಗಿ ಅವನ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ. ನನಗೆ ಅನಿಸುವುದು ಈ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಉಂಟಾ? ಕಳೆದ ಒಂದು ತಿಂಗಳ ಹಿಂದಿನಿಂದ ನೋಡಿಕೊಂಡು ಬಂದ್ರೆ ಒಂದು 5 ಘಟನೆ ಆಗಿದೆ. ಈ ರೀತಿ ಚೂರಿಯನ್ನು ಹಿಡ್ಕೊಂಡು ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತದ್ದು, ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂತದ್ದು. ಇದರ ಬಗ್ಗೆ ಗಂಭೀರವಾಗಿ ನಾವು ಸಹ ಪೊಲೀಸ್ ಇಲಾಖೆಯನ್ನು ಎಚ್ಚರಿಸುವಂತ ಕೆಲಸವನ್ನು ನಾವು ನಿರಂತರವಾಗಿ ಮಾಡಿದ್ದೆವು. ಕರ್ನಾಟಕ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿ ಆದ ನಂತರ ಅವರು ಕೇವಲ ಸಂಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ಅವರೇನು ಮಾಡಬೇಕು, ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಯಾವ ರೀತಿ ಹಿಡ್ಕೊಳ್ಬೇಕು, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ನೋದನ್ನ ಈಗಾಗಲೇ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಘಟನೆಯನ್ನು ನೋಡಿದಾಗ ನಮಗೆ ಅನಿಸುವುದು. ಒಟ್ಟು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಬಂದ ನಂತರ ಇಲ್ಲಿಯ ಉಸ್ತುವಾರಿ ಸಚಿವರಾಗಿ ನಮ್ಮ ಯುಟಿ ಖಾದರ್ ಅವರು ಮೊನ್ನೆ ಮಾಡಿರುವಂತಹ ಸಭೆಗಳನ್ನ ಎಲ್ಲವನ್ನ ನೋಡಿದ ನಂತರ ಕಳೆದ ಒಂದು 3-4 ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಾಕಷ್ಟು ಒಳ್ಳೆಯ ರೀತಿಯ ಕೆಲಸವನ್ನ ನಮ್ಮ ಜಿಲ್ಲಾ ಅಧಿಕಾರಿಗಳು ಮತ್ತು ಕಮಿಷನರ್ ಮಾಡುವಂತದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಾವು ಕೂಡ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡುವಂತದ್ದು ಮಾಡ್ತಾ ಇದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಟೋಟಲಿ ನಮ್ಮ ಎಸ್ಪಿ ಅವರ ಅಧೀನದಲ್ಲಿರುವಂತಹ ಪ್ರದೇಶದಲ್ಲಿ ನಿರಂತರವಾಗಿ ಈ ರೀತಿಯ ಘಟನೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಿತ್ತು. ರಾಜಾರೋಷವಾಗಿ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಈ ರೀತಿ ಆಗುವುದನ್ನು ನೋಡಿದ್ರೆ ಇನ್ನು ನಾವು ಮೊದಲು ಹೇಳಿದಾಗೆ ಇನ್ನು ಹುಡುಗಿಯರು ಸ್ಟೇಷನ್ಗೆ ಹೋಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಹುಡುಗಿಯರು ಹೆಣ್ಮಕ್ಕಳು ಮಾರ್ಗದಲ್ಲಿ ನಡೆದಾಡುವಂತ ಪರಿಸ್ಥಿತಿ ಇಲ್ಲ. ಈ ತರದ ವಾತಾವರಣ ಆದ್ರೆ ರಾಜ್ಯದ ಈ ಜಿಲ್ಲೆಯಲ್ಲಿ ಅಥವಾ ಈ ರಾಜ್ಯದಲ್ಲಿ ಜನಸಾಮಾನ್ಯರು ಬದುಕುವುದು ಹೇಗೆ? ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಆಗಿದೆ. ನಿನ್ನೆ ಯಾರು ಹತ್ಯೆ ಮಾಡಿದಾನ ಕ್ಷುಲ್ಲಕ ಕಾರಣಕ್ಕೋಸ್ಕರ ಇವತ್ತು ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿದಾನೆ. ಅವನಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು. ಮತ್ತೆ ತಕ್ಷಣ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ತಕ್ಷಣ ಬಂಧನ ಆಗಬೇಕು. ರಾಜಾರೋಷವಾಗಿ ಒಂದು ಬೆಳಗಿನ ಸಂದರ್ಭದಲ್ಲಿ ಸಂಜೆ ಹೊತ್ತು ಬೆಳಕಿರುವಂತ ಸಂದರ್ಭದಲ್ಲಿ ಆ ರೀತಿ ಹತ್ಯೆ ಮಾಡಿ ಅವ ಪರಾರಿಯಾಗಿ ಈ ಹೊತ್ತಿನ ತನಕ ಪೊಲೀಸ್ ಇಲಾಖೆಗೆ ಬೇಕು ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ದೌರ್ಬಲ್ಯ. ಪೊಲೀಸ್ ಇಲಾಖೆ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಈ ಕೇವಲ ಬಂಟ್ವಾಳ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆಗಳಲ್ಲಿ ಕೂಡ ಗಂಭೀರವಾಗಿ ತಗೊಳ್ಬೇಕು. ಮೊನ್ನೆ ಪುತ್ತೂರಲ್ಲಿ ಚಾಕು ಬಗ್ಗೆ ನಾವು ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರು ಆ ಹುಡುಗಿಯ ಮೇಲೆನೆ ಕೇಸು ದಾಖಲು ಮಾಡುವಂತದ್ದು, ಅವರ ಮನೆಯವರ ಮೇಲೆ ಕೇಸು ದಾಖಲು ಮಾಡುವಂತದನ್ನ ಮಾಡಿದ್ರು. ನಿನ್ನೆ ಅವರ ಮನೆಯವರು, ಆ ಹುಡುಗಿ ಮತ್ತು ಅವರ ತಂದೆ ಮತ್ತು ಅವರ ಸಂಬಂಧಿಕರು ನನ್ನ ಹತ್ರ ಬಂದಿದ್ರು. ಆ ಹುಡುಗಿ ಎದುರ್ಕೊಂಡು ಹೋಗಿದ್ದಾಳೆ. ಇವತ್ತು ಅವಳು ಕೆಲಸಕ್ಕೆ ಹೋಗುವಂತ ಪರಿಸ್ಥಿತಿ ಇಲ್ಲ. ನಾನ್ ಸಹ ಹೇಳಿದೆ, ನಿನ್ನೆ ಘಟನೆ ಆದ ನಂತರ ನೀವು ಕೆಲಸಕ್ಕೆ ಹೋಗುದು ಬೇಡ ಅಂತ ನಾನು ಸಹ ಹೇಳಿದ್ದೇನೆ. ಪಾಪ ಕಷ್ಟದಲ್ಲಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಆತಂಕದ ವಾತಾವರಣ ಇದೆ. ಇದಕ್ಕೆ ಕಾರಣ ಟೋಟಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಒಂದು ಷಡ್ಯಂತ್ರ ನಡೀತಾ ಉಂಟು. ಒಟ್ಟು ಗಲಭೆ ಎಬ್ಬಿಸುವಂತದ್ದು, ಡ್ರಗ್ಸ್ ಮಾಫಿಯಾ ವ್ಯಾಪಕವಾಗಿ ಎಲ್ಲ ಕಡೆ ವಿಸ್ತಾರ ಆಗಿರುವಂತದ್ದು. ಇವತ್ತು ಕಠಿಣವಾದಂತ ಒಂದು ಸರಿಯಾದ ನಿರ್ಧಾರವನ್ನ ಮಾಡಿಕೊಂಡು ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕಂಟ್ರೋಲ್ಗೆ ತಾರದಿದ್ರೆ ಜನ ಮುಂದಿನ ದಿನಗಳಲ್ಲಿ ಸಂಜೆಯ ಹೊತ್ತಿನ ನಂತರ ನಡೆದಾಡುವ ಪರಿಸ್ಥಿತಿ ಇಲ್ಲ. ಆ ರೀತಿಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ನಾನು ಈಗ ಮತ್ತೆ ರಾಜ್ಯದ ಗೃಹ ಸಚಿವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ಈ ರೀತಿಯ ಹುಚ್ಚಾಟತನವನ್ನ ಬಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡಬೇಕು. ಕಾನೂನು ಸುವ್ಯವಸ್ಥೆ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗುವಂತದ್ದು ಇಡೀ ರಾಜ್ಯದಲ್ಲಿ ಆಗ್ತಾ ಉಂಟು. ಈ ಯಾವುದೋ ಕಾರಣಕ್ಕೂ ಯಾರನ್ನೋ ಮೆಚ್ಚಿಸಲಿಕ್ಕೆ ಏನೋ ಕೆಲಸ ಮಾಡುವಂತದ್ದು ಬದಲಾಗಿ ಕೊಟ್ಟಿರುವ ಜವಾಬ್ದಾರಿಯನ್ನ, ಈ ಗೃಹ ಖಾತೆಯನ್ನ ಸರಿಯಾದ ನಿಟ್ಟಿನಲ್ಲಿ ನಿಭಾಯಿಸುವಂತದ್ದು ಅವಶ್ಯಕತೆ ಇದೆ. ನಾನು ಇವತ್ತು ಹುಡುಗಿಯ ಇಲ್ಲಿ ಪೋಸ್ಟ್ ಮಾರ್ಟಮ್ ನಮ್ಮ KS ಹೆಗಡೆ ಆಸ್ಪತ್ರೆಯಲ್ಲಿ ಆಗ್ತಾ ಉಂಟು. ಆಸ್ಪತ್ರೆಯಲ್ಲಿ ನೋಡ್ಲಿಕ್ಕೆ ಬಂದಿದ್ದೇನೆ. ನಾವು ಪೂರ್ಣ ಪ್ರಮಾಣದಲ್ಲಿ ಆ ಕುಟುಂಬದ ಜೊತೆಗೆ ನಾವು ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಸಮುದಾಯ, ಯಾವುದೇ ವರ್ಗದವರಿಗೆ ಅನ್ಯಾಯ ಆದರೂ ಕೂಡ ಅದನ್ನು ಸಹಿಸಲಿಕ್ಕೆ ಆಗುದಿಲ್ಲ.
ನಾವು ಕೇವಲ ಆ ವರ್ಗ ಈ ವರ್ಗ ಅಂತ ಸುಮ್ಮನೆ ಯಾರು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆ ಎಲ್ಲರೂ ಒಂದೇ. ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ನಿಲ್ಲುವುದು ನಮ್ಮ ಜವಾಬ್ದಾರಿ. ಮೊನ್ನೆ ಪುತ್ತೂರಲ್ಲಿ ಕೂಡ ನಾವು ಅದನ್ನೇ ಹೇಳಿದ್ದೇವೆ. ಇವತ್ತು ಬೀಸೂರಡ್ಡಲ್ಲಿ ಕೂಡ ಘಟನೆ ನಡೆದಾಗ ಅದನ್ನೇ ಹೇಳ್ತಾ ಇದ್ದೇವೆ.